ಏಷ್ಯಾನೆಟ್ ಸುವರ್ಣ ನ್ಯೂಸ್.comಗೆ ಸ್ವಾಗತ. ಈಗಷ್ಟ ಬಂದೆ ಅಪ್ಡೇಟ್ ಅಂತ ಹೇಳಿದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಈಗ ಪ್ರಹ್ಲಾದ್ ಜೋಶಿಗೆ ಆ ಜವಾಬ್ದಾರಿಯನ್ನು, ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದೆ. ಸೊ ಈಗಾಗಲೇ ನೀವು ನೋಡಿರ್ಬೋದು, ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ವಿದ್ಯಾರ್ಥಿಗಳು ನೀಟ್ ಲೀಕ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣದ ಸಂಬಂಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ಧರ್ಮೇಂದ್ರ ಪ್ರಧಾನ್ ಇವತ್ತು ತಮ್ಮ ಶಿಕ್ಷಣ ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಇದಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈಗ ಮಹತ್ವದ ಒಂದು ಘೋಷಣೆಯನ್ನು ಮಾಡಿದೆ. ಅಂದರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಕೇಂದ್ರದ ಸಚಿವರಾಗಿದ್ದವರಿಗೆ ಹೆಚ್ಚುವರಿ ಜವಾಬ್ದಾರಿಯಾಗಿ ಶಿಕ್ಷಣ ಸಚಿವ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಸೊ ಹೀಗಾಗಿ ಇನ್ನೊಂದು ದೊಡ್ಡ ಮಟ್ಟದ ರಿವ್ಯಾಂಪ್ ಕೂಡ ಶಿಕ್ಷಣ ಅಂದರೆ ಈ ನೀಟ್ ಪರೀಕ್ಷೆ ಇರ್ಬೋದು ಅಥವಾ ಜೊತೆಗೆ ಶಿಕ್ಷಣ ಸಚಿವ ಅಂದರೆ ಇಲಾಖೆಯಲ್ಲೂ ಕೂಡ ನಡೀತಾ ಇದೆ. ಸೊ ಈಗ ಪ್ರಹ್ಲಾದ್ ಜೋಶಿ ಮೇಲೆ ಅತ್ಯಂತ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದರೆ ಇಡೀ ದೇಶ, ಇಡೀ ಯುವ ಸಮೂಹ ಜೊತೆಗೆ ವಿದ್ಯಾರ್ಥಿಗಳು ಪ್ರಹ್ಲಾದ್ ಜೋಶಿ ಮೇಲೆ ಈಗ ಕಂಡಿಟ್ಟಿದ್ದಾರೆ. ಯಾಕೆಂದರೆ ಖಂಡಿತವಾಗಲೂ ದೊಡ್ಡ ಮಟ್ಟದ ಬದಲಾವಣೆಗಳು, ಜೊತೆಗೆ ಈಗಾಗಲೇ ಸೋಮವಾರ ಅಂದರೆ ಕೇಂದ್ರ ಸರ್ಕಾರ ಈ ಕುರಿತಂಥ ಒಂದು ಬಿಲ್ಲನ್ನು ಕೂಡ ಮಂಡಿಸಲಿದೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಭಾಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಈಗಾಗಲೇ ಒಂದು ಅಂದರೆ ತಮ್ಮ ಸಚಿವರಾಗಿ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಈ ಜವಾಬ್ದಾರಿಯನ್ನು ಈಗ ಇದೊಂಥ ದೊಡ್ಡ ಜವಾಬ್ದಾರಿಯನ್ನು ಈಗ ಪ್ರಹ್ಲಾದ್ ಜೋಶಿ ಈಗ ಹೊತ್ಕೊಳ್ಬೇಕಿದೆ. ಜೊತೆಗೆ ಒಂದು ಅಂದರೆ ರಿವ್ಯಾಂಪಲ್ಲಿ ಏನಿದೆ ಅದರಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಪ್ರಹ್ಲಾದ್ ಜೋಶಿಯ ಕಾರ್ಯ ಪ್ರಮುಖವಾಗ್ತದೆ. ಜೊತೆಗೆ CJP ಹಾಗೂ ವಿದ್ಯಾರ್ಥಿಗಳು ಕೂಡ ಭಾಳ ಅಂದರೆ ತುಂಬ ಗಮನಿಸ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಂದು ಸ್ಟೆಪ್ ಕೂಡ ಭಾಳ ಮುಖ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.